ವಿದ್ಯಮಾನ ಇವತ್ತು ನಡೀತಾ ಇರತಕ್ಕಂಥದ್ದು ಇಡೀ ದೇಶದ ಮೇಲೆ ಪ್ರಭಾವ ಬೀರಬಹುದಾದಂತಹ ಒಂದು ಮಹತ್ವದ ಕಾಯ್ದೆ. ಕಾಯ್ದೆ ಆಗತ್ತಾ? ಅದು ಇವತ್ತು ತಿದ್ದುಪಡಿ ಮಸೂದೆಯನ್ನ ಮಂಡನೆ ಮಾಡಲಾಗುತ್ತೆ. ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ನಟೇಶ್, ದೆಹಲಿಯಲ್ಲಿ ಒಂದು ಅತ್ಯಂತ ಮಹತ್ವದ ತಿದ್ದುಪಡಿ ಮಸೂದೆಯನ್ನ ಮಂಡನೆ ಮಾಡಲಾಗ್ತಾ ಇರುವಂತದ್ದು ವಕ್ಫ್ ತಿದ್ದುಪಡಿ ಮಸೂದೆ. 95ರಿಂದ ಇವತ್ತು 2025ರವರೆಗೆ ಸಾಕಷ್ಟು ಈ ವಿಚಾರವಾಗಿ ದೇಶಾದ್ಯಂತ ವಾದ ವಿವಾದ ಆಗಿದೆ. ಇವತ್ತು ಇಡೀ ಬಿಜೆಪಿ ಟೆನ್ಯೂರ್ನಲ್ಲೇನೆ ಇದು ಅತ್ಯಂತ ಮಹತ್ವದ ದಿನ. ಆರ್ಟಿಕಲ್ 370 ತೆಗೆದಿದ್ದನ್ನ ನಾವು ನೋಡಿದ್ವಿ. ಅದೇ ತರದ ಒಂದು ಅತ್ಯಂತ ಮಹತ್ವದ ದಿನ ಇದಾಗತ್ತಾ? ಏನ್ ನಡೀಬಹುದು ಸದನದಲ್ಲಿ? ಶ್ರೀಲಕ್ಷ್ಮಿ, ಏನು ಬಹುನಿರೀಕ್ಷಿತ ವಕ್ಫ್ ಮಸೂದೆ ಇಂದು ಅಧಿವೇಶನದಲ್ಲಿ ಮಂಡನೆ ಆಗ್ತಾ ಇರತಕ್ಕಂಥದ್ದು ಬಹಳ ಮಹತ್ವದ ದಿನ ಅಂತ ಹೇಳಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಬಹಳ ಪ್ರಮುಖವಾಗಿ ಹಲವಾರು ವಿರೋಧಗಳ ನಡುವೆ ಇಂದು ಲೋಕಸಭೆಯಲ್ಲಿ ಈ ಒಂದು ಬಿಲ್ ಮಂಡನೆಯಾಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಬಹಳ ಪ್ರಮುಖವಾಗಿ ವಕ್ಫ್ ಮಸೂದೆಯ ವಿಚಾರವಾಗಿ ಕರ್ನಾಟಕ ಸೇರಿದಂತೆ ಇಡೀ ದೇಶದಾದ್ಯಂತ ಸಾಕಷ್ಟು ಚರ್ಚೆ ಆಗಿತ್ತು. ಇದು ಮುಸ್ಲಿಮರ ವಿರೋಧಿ ಮಂಡನೆ ಆಗ್ತಾ ಇದೆ ಈ ಒಂದು ವಕ್ಫ್ ಬಿಲ್ ಅನ್ನುವಂತಹ ಆರೋಪವನ್ನ ಕೂಡ ಕಾಂಗ್ರೆಸ್ ಮಾಡಿರುವಂತದ್ದು. ನಿನ್ನೆಯಷ್ಟೇ ಕಾಂಗ್ರೆಸ್ ಸೇರಿದಂತೆ ಅಂದ್ರೆ ಎನ್ಡಿಎ ಮೈತ್ರಿಕೂಟ ಮತ್ತು ಇಂಡಿಯಾ ಮೈತ್ರಿಕೂಟ ಎರಡೂ ಕೂಡ ವಿಪ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಸಂಸದರಿಗೆ ಇಂದು ನಡೆಯುವಂತಹ ಅಧಿವೇಶನ ಏನಿದೆ, ಈ ಅಧಿವೇಶನಕ್ಕೆ ಹಾಜರಾಗಬೇಕು ಎಲ್ಲರೂ ಎನ್ನುವಂತಹ ನಿಟ್ಟಿನಲ್ಲಿ ವಿಪ್ ಅನ್ನ ಕೂಡ ಜಾರಿ ಮಾಡಿರತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಈ ಒಂದು ಬಲಾಬಲ ಏನಿದೆ ಇದು ಬಹಳ ಪ್ರಮುಖವಾಗುತ್ತೆ. ಅಂದ್ರೆ ಈ ಒಂದು ವಕ್ಫ್ ಮಸೂದೆ ಏನಿದೆ ಇದರ ಮಂಡನೆಯ ಹಿನ್ನೆಲೆಯಲ್ಲಿ ಎರಡೂ ಪಕ್ಷಗಳು ಅಂದ್ರೆ ಬಿಜೆಪಿ ನೇತೃತ್ವ ಅಂದ್ರೆ ಎನ್ಡಿಎ ನೇತೃತ್ವದ ಬಿಜೆಪಿ ಇರಬಹುದು ಹಾಗೆ ಇಂಡಿಯಾ ಮೈತ್ರಿಕೂಟ ಇರಬಹುದು, ಅದರ ಬಲಾಬಲವನ್ನ ಕೂಡ ಬಹಳ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಯಾಕಂದ್ರೆ ಲೋಕಸಭೆಯಲ್ಲಿ ಈಗಾಗಲೇ 1/3 ಮೆಜಾರಿಟಿಯನ್ನ ಪಡೆದುಕೊಂಡಿರತಕ್ಕಂತಹ ಬಿಜೆಪಿ ಅಂದ್ರೆ ಎನ್ಡಿಎ ನೇತೃತ್ವದ ಬಿಜೆಪಿ ಏನಿದೆ ಇದು ಲೋಕಸಭೆಯಲ್ಲಿ ಬಿಲ್ ಪಾಸ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಆದ್ರೆ ರಾಜ್ಯಸಭೆಯಲ್ಲಿ ಪಾಸ್ ಆಗುತ್ತಾ ಅನ್ನುವಂಥದ್ದು ಈಗ ಪ್ರಮುಖ ಪ್ರಶ್ನೆ. ಅದಕ್ಕಾಗಿಯೇ ಕಾಂಗ್ರೆಸ್ ಅಂದ್ರೆ ಇಂಡಿ ಮೈತ್ರಿಕೂಟದ ಕಾಂಗ್ರೆಸ್ ಏನಿದೆ, ಕಾಂಗ್ರೆಸ್ ಕೂಡ ಸಾಕಷ್ಟು ಪ್ರಯತ್ನವನ್ನ ಈ ಒಂದು ಬಿಲ್ ಏನಿದೆ ಈ ಬಿಲ್ ನ ಮಂಡನೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಇದು ಮುಸ್ಲಿಂ ವಿರೋಧಿ ಬಿಲ್ ಆಗ್ತಾ ಇದೆ ಎನ್ನುವಂತಹ ರೀತಿಯಲ್ಲಿ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಹಲವು ಬಾರಿ ಹೋರಾಟವನ್ನ ಮಾಡಿ ಕಾಂಗ್ರೆಸ್ ಇದರ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇದೆ. ಇದಕ್ಕೆ ಪ್ರತ್ಯುತ್ತರವಾಗಿ ಇಂದು ನಡೆಯುವಂತಹ ಅಧಿವೇಶನದಲ್ಲಿ ಬಹಳ ಮಹತ್ವದ ದಿನ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಬಿಲ್ ಏನಿದೆ ಅಂದ್ರೆ ವಕ್ಫ್ ಬೋರ್ಡ್ ಬಿಲ್ ಏನಿದೆ ಇದನ್ನ ಮಂಡನೆ ಮಾಡಿದಂತಹ ಸಂದರ್ಭದಲ್ಲಿ ಇದು ಯಾವುದೇ ಒಂದು ಧರ್ಮದ ವಿರೋಧ ಅಲ್ಲ ಅನ್ನುವಂಥದ್ದನ್ನ ಬಿಜೆಪಿ ಸ್ಪಷ್ಟಪಡಿಸ್ತಾ ಇದೆ. ಯಾಕಂದ್ರೆ ಇದು ಹೊಸ ಬಿಲ್ ಅಲ್ಲ, ಇದು ಹಳೆಯ ಬಿಲ್ ಅನ್ನ ಅಂದ್ರೆ ಈ ಒಂದು ಬಿಲ್ ಅನ್ನ ಜಾರಿಗೆ ತರ್ತಾ ಇದ್ದೀವಿ, ಇದನ್ನ ಹೊಸ ಬಿಲ್ ಅಂತ ಹೇಳಿ ಕಾಂಗ್ರೆಸ್ ಮೇಲ್ನೋಟಕ್ಕೆ ತೋರಿಸುವಂತಹ ಆರೋಪವನ್ನ ಮಾಡ್ತಾ ಇದೆ. ಇವೆಲ್ಲವೂ ಸುಳ್ಳು ಎನ್ನುವಂತಹ ಮಾಹಿತಿಯನ್ನ ಕೂಡ ಅಂದ್ರೆ ಬಿಜೆಪಿ ಸ್ಪಷ್ಟಪಡಿಸ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಟೇಶ್ ಡೀಟೇಲ್ಸ್ಗಾಗಿ. ವಿದ್ಯಮಾನ ಇವತ್ತು ನಡೀತಾ ಇರತಕ್ಕಂಥದ್ದು ಇಡೀ ದೇಶದ ಮೇಲೆ ಪ್ರಭಾವ ಬೀರಬಹುದಾದಂತಹ ಒಂದು ಮಹತ್ವದ ಕಾಯ್ದೆ. ಕಾಯ್ದೆ ಆಗತ್ತಾ? ಅದು ಇವತ್ತು ತಿದ್ದುಪಡಿ ಮಸೂದೆಯನ್ನ ಮಂಡನೆ ಮಾಡಲಾಗುತ್ತೆ. ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ನಟೇಶ್, ದೆಹಲಿಯಲ್ಲಿ ಒಂದು ಅತ್ಯಂತ ಮಹತ್ವದ ತಿದ್ದುಪಡಿ ಮಸೂದೆಯನ್ನ ಮಂಡನೆ ಮಾಡಲಾಗ್ತಾ ಇರುವಂತದ್ದು ವಕ್ಫ್ ತಿದ್ದುಪಡಿ ಮಸೂದೆ. 95ರಿಂದ ಇವತ್ತು 2025ರವರೆಗೆ ಸಾಕಷ್ಟು ಈ ವಿಚಾರವಾಗಿ ದೇಶಾದ್ಯಂತ ವಾದ ವಿವಾದ ಆಗಿದೆ. ಇವತ್ತು ಇಡೀ ಬಿಜೆಪಿ ಟೆನ್ಯೂರ್ನಲ್ಲೇನೆ ಇದು ಅತ್ಯಂತ ಮಹತ್ವದ ದಿನ. ಆರ್ಟಿಕಲ್ 370 ತೆಗೆದಿದ್ದನ್ನ ನಾವು ನೋಡಿದ್ವಿ. ಅದೇ ತರದ ಒಂದು ಅತ್ಯಂತ ಮಹತ್ವದ ದಿನ ಇದಾಗತ್ತಾ? ಏನ್ ನಡೀಬಹುದು ಸದನದಲ್ಲಿ? ಶ್ರೀಲಕ್ಷ್ಮಿ, ಬಹುನಿರೀಕ್ಷಿತ ವಕ್ಫ್ ಮಸೂದೆ ಇಂದು ಅಧಿವೇಶನದಲ್ಲಿ ಮಂಡನೆ ಆಗ್ತಾ ಇರತಕ್ಕಂಥದ್ದು ಬಹಳ ಮಹತ್ವದ ದಿನ ಅಂತ ಹೇಳಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಬಹಳ ಪ್ರಮುಖವಾಗಿ ಹಲವಾರು ವಿರೋಧಗಳ ನಡುವೆ ಇಂದು ಲೋಕಸಭೆಯಲ್ಲಿ ಈ ಒಂದು ಬಿಲ್ ಮಂಡನೆಯಾಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಬಹಳ ಪ್ರಮುಖವಾಗಿ ವಕ್ಫ್ ಮಸೂದೆಯ ವಿಚಾರವಾಗಿ ಕರ್ನಾಟಕ ಸೇರಿದಂತೆ ಇಡೀ ದೇಶದಾದ್ಯಂತ ಸಾಕಷ್ಟು ಚರ್ಚೆ ಆಗಿತ್ತು. ಇದು ಮುಸ್ಲಿಮರ ವಿರೋಧಿ ಮಂಡನೆ ಆಗ್ತಾ ಇದೆ ಈ ಒಂದು ವಕ್ಫ್ ಬಿಲ್ ಅನ್ನುವಂತಹ ಆರೋಪವನ್ನ ಕೂಡ ಕಾಂಗ್ರೆಸ್ ಮಾಡಿರುವಂತದ್ದು. ನಿನ್ನೆಯಷ್ಟೇ
ಕಾಂಗ್ರೆಸ್ ಸೇರಿದಂತೆ ಅಂದ್ರೆ ಎನ್ಡಿಎ ಮೈತ್ರಿಕೂಟ ಮತ್ತು ಇಂಡಿಯಾ ಮೈತ್ರಿಕೂಟ ಎರಡೂ ಕೂಡ ಏನು ವಿಪ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಸಂಸದರಿಗೆ ಇಂದು ನಡೆಯುವಂತಹ ಅಧಿವೇಶನ ಏನಿದೆ ಈ ಅಧಿವೇಶನಕ್ಕೆ ಹಾಜರಾಗಬೇಕು ಎಲ್ಲರೂ ಎನ್ನುವಂತಹ ನಿಟ್ಟಿನಲ್ಲಿ ವಿಪ್ ಅನ್ನ ಕೂಡ ಜಾರಿ ಮಾಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಈ ಒಂದು ಏನು ಬಲಾಬಲ ಏನಿದೆ ಇದು ಬಹಳ ಪ್ರಮುಖವಾಗುತ್ತೆ. ಅಂದ್ರೆ ಈ ಒಂದು ಮಸೂದೆ ಏನಿದೆ ಇದರ ಮಂಡನೆಯ ಹಿನ್ನೆಲೆಯಲ್ಲಿ ಎರಡೂ ಪಕ್ಷಗಳು ಅಂದ್ರೆ ಬಿಜೆಪಿ ನೇತೃತ್ವ ಅಂದ್ರೆ ಎನ್ಡಿಎ ನೇತೃತ್ವದ ಬಿಜೆಪಿ ಇರಬಹುದು ಹಾಗೆ ಇಂಡಿಯಾ ಮೈತ್ರಿಕೂಟ ಇರಬಹುದು ಅದರ ಬಲಾಬಲವನ್ನ ಕೂಡ ಬಹಳ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಯಾಕಂದ್ರೆ ಲೋಕಸಭೆಯಲ್ಲಿ ಈಗಾಗಲೇ 1/3 ಮೆಜಾರಿಟಿಯನ್ನ ಪಡೆದುಕೊಂಡಿರ್ತಕ್ಕಂತಹ ಬಿಜೆಪಿ ಅಂದ್ರೆ ಎನ್ಡಿಎ ನೇತೃತ್ವದ ಬಿಜೆಪಿ ಏನಿದೆ ಇದು ಲೋಕಸಭೆಯಲ್ಲಿ ಬಿಲ್ ಪಾಸ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಆದ್ರೆ ರಾಜ್ಯಸಭೆಯಲ್ಲಿ ಪಾಸ್ ಆಗುತ್ತಾ ಅನ್ನುವಂಥದ್ದು ಈಗ ಪ್ರಮುಖ ಪ್ರಶ್ನೆ. ಅದಕ್ಕಾಗಿಯೇ ಕಾಂಗ್ರೆಸ್ ಅಂದ್ರೆ ಇಂಡಿ ಮೈತ್ರಿಕೂಟದ ಕಾಂಗ್ರೆಸ್ ಏನಿದೆ ಕಾಂಗ್ರೆಸ್ ಕೂಡ ಸಾಕಷ್ಟು ಪ್ರಯತ್ನವನ್ನ ಈ ಒಂದು ಏನು ಬಿಲ್ ಏನಿದೆ ಈ ಬಿಲ್ ನ ಮಂಡನೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಇದು ಮುಸ್ಲಿಂ ವಿರೋಧಿ ಬಿಲ್ ಆಗ್ತಾ ಇದೆ ಎನ್ನುವಂತಹ ರೀತಿಯಲ್ಲಿ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಹಲವು ಬಾರಿ ಹೋರಾಟವನ್ನ ಮಾಡಿ ಕಾಂಗ್ರೆಸ್ ಇದರ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇದೆ. ಇದಕ್ಕೆ ಪ್ರತ್ಯುತ್ತರವಾಗಿ ಇಂದು ನಡೆಯುವಂತಹ ಏನು ಅಧಿವೇಶನದಲ್ಲಿ ಬಹಳ ಮಹತ್ವದ ದಿನ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಬಿಲ್ ಏನಿದೆ ಅಂದ್ರೆ ವಕ್ಫ್ ಬೋರ್ಡ್ ಬಿಲ್ ಏನಿದೆ ಇದನ್ನ ಮಂಡನೆ ಮಾಡಿದಂತಹ ಸಂದರ್ಭದಲ್ಲಿ ಇದು ಯಾವುದೇ ಒಂದು ಧರ್ಮದ ವಿರೋಧ ಅಲ್ಲ ಅನ್ನುವಂಥದ್ದನ್ನ ಬಿಜೆಪಿ ಸ್ಪಷ್ಟಪಡಿಸ್ತಾ ಇದೆ. ಯಾಕಂದ್ರೆ ಇದು ಹೊಸ ಬಿಲ್ ಅಲ್ಲ, ಇದು ಹಳೆಯ ಬಿಲ್ ಅನ್ನ ಅಂದ್ರೆ ಈ ಒಂದು ಬಿಲ್ ಅನ್ನ ಜಾರಿಗೆ ತರ್ತಾ ಇದ್ದೀವಿ, ಇದನ್ನ ಹೊಸ ಬಿಲ್ ಅಂತ ಹೇಳಿ ಕಾಂಗ್ರೆಸ್ ಮೇಲ್ನೋಟಕ್ಕೆ ತೋರಿಸುವಂತಹ ಆರೋಪವನ್ನ ಮಾಡ್ತಾ ಇದೆ. ಇವೆಲ್ಲವೂ ಸುಳ್ಳು ಎನ್ನುವಂತಹ ಮಾಹಿತಿಯನ್ನ ಕೂಡ ಅಂದ್ರೆ ಬಿಜೆಪಿ ಸ್ಪಷ್ಟಪಡಿಸ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಟೇಶ್ ಡೀಟೇಲ್ಸ್ಗಾಗಿ. ವಿದ್ಯಮಾನ ಇವತ್ತು ನಡೀತಾ ಇರತಕ್ಕಂಥದ್ದು ಇಡೀ ದೇಶದ ಮೇಲೆ ಪ್ರಭಾವ ಬೀರಬಹುದಾದಂತಹ ಒಂದು ಮಹತ್ವದ ಕಾಯ್ದೆ. ಸೊ ಕಾಯ್ದೆ ಆಗತ್ತಾ? ಅದು ಇವತ್ತು ತಿದ್ದುಪಡಿ ಮಸೂದೆಯನ್ನ ಮಂಡನೆ ಮಾಡಲಾಗುತ್ತೆ. ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ನಟೇಶ್, ದೆಹಲಿಯಲ್ಲಿ ಒಂದು ಅತ್ಯಂತ ಮಹತ್ವದ ತಿದ್ದುಪಡಿ ಮಸೂದೆಯನ್ನ ಮಂಡನೆ ಮಾಡಲಾಗ್ತಾ ಇರುವಂತದ್ದು ವಕ್ಫ್ ತಿದ್ದುಪಡಿ ಮಸೂದೆ. 95ರಿಂದ ಇವತ್ತು 2025ರವರೆಗೆ ಸಾಕಷ್ಟು ಈ ವಿಚಾರವಾಗಿ ದೇಶಾದ್ಯಂತ ವಾದ ವಿವಾದ ಆಗಿದೆ. ಸೊ ಇವತ್ತು ಇಡೀ ಬಿಜೆಪಿ ಟೆನ್ಯೂರ್ನಲ್ಲೇನೆ ಇದು ಅತ್ಯಂತ ಮಹತ್ವದ ದಿನ. ಆರ್ಟಿಕಲ್ 370 ತೆಗೆದಿದ್ದನ್ನ ನಾವು ನೋಡಿದ್ವಿ. ಅದೇ ತರದ ಒಂದು ಅತ್ಯಂತ ಮಹತ್ವದ ದಿನ ಇದಾಗತ್ತಾ? ಏನ್ ನಡೀಬಹುದು ಸದನದಲ್ಲಿ? ಶ್ರೀಲಕ್ಷ್ಮಿ, ಏನು ಬಹುನಿರೀಕ್ಷಿತ ಏನು ವಕ್ಫ್ ಮಸೂದೆ ಇಂದು ಅಧಿವೇಶನದಲ್ಲಿ ಮಂಡನೆ ಆಗ್ತಾ ಇರತಕ್ಕಂಥದ್ದು ಬಹಳ ಮಹತ್ವದ ದಿನ ಅಂತ ಹೇಳಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಬಹಳ ಪ್ರಮುಖವಾಗಿ ಹಲವಾರು ವಿರೋಧಗಳ ನಡುವೆ ಇಂದು ಏನು ಲೋಕಸಭೆಯಲ್ಲಿ ಈ ಒಂದು ಏನು ಬಿಲ್ ಮಂಡನೆ ಆಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಬಹಳ ಪ್ರಮುಖವಾಗಿ ವಕ್ಫ್ ಮಸೂದೆಯ ವಿಚಾರವಾಗಿ ಕರ್ನಾಟಕ ಸೇರಿದಂತೆ ಇಡೀ ದೇಶದಾದ್ಯಂತ ಸಾಕಷ್ಟು ಚರ್ಚೆ ಆಗಿತ್ತು. ಇದು ಮುಸ್ಲಿಮರ ವಿರೋಧಿ ಏನು ಮಂಡನೆ ಆಗ್ತಾ ಇದೆ ಈ ಒಂದು ವಕ್ಫ್ ಬಿಲ್ ಅನ್ನುವಂತಹ ಆರೋಪವನ್ನ ಕೂಡ ಕಾಂಗ್ರೆಸ್ ಮಾಡಿರುವಂತದ್ದು. ನಿನ್ನೆಯಷ್ಟೇ ಏನು ಕಾಂಗ್ರೆಸ್ ಸೇರಿದಂತೆ ಅಂದ್ರೆ ಎನ್ಡಿಎ ಮೈತ್ರಿಕೂಟ ಮತ್ತು ಇಂಡಿಯಾ ಮೈತ್ರಿಕೂಟ ಎರಡೂ ಕೂಡ ಏನು ವಿಪ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಸಂಸದರಿಗೆ ಇಂದು ನಡೆಯುವಂತಹ ಅಧಿವೇಶನ ಏನಿದೆ ಈ ಅಧಿವೇಶನಕ್ಕೆ ಹಾಜರಾಗಬೇಕು ಎಲ್ಲರೂ ಎನ್ನುವಂತಹ ನಿಟ್ಟಿನಲ್ಲಿ ವಿಪ್ ಅನ್ನ ಕೂಡ ಜಾರಿ ಮಾಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಈ ಒಂದು ಏನು ಬಲಾಬಲ ಏನಿದೆ ಇದು ಬಹಳ ಪ್ರಮುಖವಾಗುತ್ತೆ. ಅಂದ್ರೆ ಈ ಒಂದು ಮಸೂದೆ ಏನಿದೆ ಇದರ ಮಂಡನೆಯ ಹಿನ್ನೆಲೆಯಲ್ಲಿ ಎರಡೂ ಪಕ್ಷಗಳು ಅಂದ್ರೆ ಬಿಜೆಪಿ ನೇತೃತ್ವ ಅಂದ್ರೆ ಎನ್ಡಿಎ ನೇತೃತ್ವದ ಬಿಜೆಪಿ ಇರಬಹುದು ಹಾಗೆ ಇಂಡಿಯಾ ಮೈತ್ರಿಕೂಟ ಇರಬಹುದು ಅದರ ಬಲಾಬಲವನ್ನ ಕೂಡ ಬಹಳ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಯಾಕಂದ್ರೆ ಲೋಕಸಭೆಯಲ್ಲಿ ಈಗಾಗಲೇ 1/3 ಮೆಜಾರಿಟಿಯನ್ನ ಪಡೆದುಕೊಂಡಿರ್ತಕ್ಕಂತಹ ಬಿಜೆಪಿ ಅಂದ್ರೆ ಎನ್ಡಿಎ ನೇತೃತ್ವದ ಬಿಜೆಪಿ ಏನಿದೆ ಇದು ಲೋಕಸಭೆಯಲ್ಲಿ ಬಿಲ್ ಪಾಸ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಆದ್ರೆ ರಾಜ್ಯಸಭೆಯಲ್ಲಿ ಪಾಸ್ ಆಗುತ್ತಾ ಅನ್ನುವಂಥದ್ದು ಈಗ ಪ್ರಮುಖ ಪ್ರಶ್ನೆ. ಅದಕ್ಕಾಗಿಯೇ ಕಾಂಗ್ರೆಸ್ ಅಂದ್ರೆ ಇಂಡಿ ಮೈತ್ರಿಕೂಟದ ಕಾಂಗ್ರೆಸ್ ಏನಿದೆ ಕಾಂಗ್ರೆಸ್ ಕೂಡ ಸಾಕಷ್ಟು ಪ್ರಯತ್ನವನ್ನ ಈ ಒಂದು ಏನು ಬಿಲ್ ಏನಿದೆ ಈ ಬಿಲ್ ನ ಮಂಡನೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಇದು ಮುಸ್ಲಿಂ ವಿರೋಧಿ ಬಿಲ್ ಆಗ್ತಾ ಇದೆ ಎನ್ನುವಂತಹ ರೀತಿಯಲ್ಲಿ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಹಲವು ಬಾರಿ ಹೋರಾಟವನ್ನ ಮಾಡಿ ಕಾಂಗ್ರೆಸ್ ಇದರ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇದೆ. ಇದಕ್ಕೆ ಪ್ರತ್ಯುತ್ತರವಾಗಿ ಇಂದು ನಡೆಯುವಂತಹ ಏನು ಅಧಿವೇಶನದಲ್ಲಿ ಬಹಳ ಮಹತ್ವದ ದಿನ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಬಿಲ್ ಏನಿದೆ ಅಂದ್ರೆ
ವಕ್ಫ್ ಬೋರ್ಡ್ ಬಿಲ್ ಏನಿದೆ ಇದನ್ನ ಮಂಡನೆ ಮಾಡಿದಂತಹ ಸಂದರ್ಭದಲ್ಲಿ ಇದು ಯಾವುದೇ ಒಂದು ಧರ್ಮದ ವಿರೋಧ ಅಲ್ಲ ಅನ್ನುವಂಥದ್ದನ್ನ ಬಿಜೆಪಿ ಸ್ಪಷ್ಟಪಡಿಸ್ತಾ ಇದೆ. ಯಾಕಂದ್ರೆ ಇದು ಹೊಸ ಬಿಲ್ ಅಲ್ಲ, ಇದು ಹಳೆಯ ಬಿಲ್ ಅನ್ನ ಅಂದ್ರೆ ಈ ಒಂದು ಬಿಲ್ ಅನ್ನ ಜಾರಿಗೆ ತರ್ತಾ ಇದ್ದೀವಿ, ಇದನ್ನ ಹೊಸ ಬಿಲ್ ಅಂತ ಹೇಳಿ ಕಾಂಗ್ರೆಸ್ ಮೇಲ್ನೋಟಕ್ಕೆ ತೋರಿಸುವಂತಹ ಆರೋಪವನ್ನ ಮಾಡ್ತಾ ಇದೆ. ಇವೆಲ್ಲವೂ ಸುಳ್ಳು ಎನ್ನುವಂತಹ ಮಾಹಿತಿಯನ್ನ ಕೂಡ ಅಂದ್ರೆ ಬಿಜೆಪಿ ಸ್ಪಷ್ಟಪಡಿಸ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಟೇಶ್ ಡೀಟೇಲ್ಸ್ಗಾಗಿ.